ಹಾಯ್ ಗಾಯ್ಸ್, ನಾನು ನನ್ನ ತಮ್ಮ ಇಬ್ಬರು ಸೇರಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು ಅಂತಿದ್ದೀವಿ. ಚಾನಲ್ ಹೆಸರು ಬಂದು ಅಚ್ಚು ಕನ್ನಡ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಅಂತ. ಪ್ಲೀಸ್ ಆದಷ್ಟು ಶೇರ್, ಲೈಕ್, ಕಮೆಂಟ್ ಎಲ್ಲ ಮಾಡಿ ಗಾಯ್ಸ್, ಪ್ಲೀಸ್. ಫ್ರೆಂಡ್ಸ್, ಇವಾಗ ನಾವು ಕ್ರಿಕೆಟ್ ಆಡ್ತಿದ್ವಿ. ನಮ್ಮ ಅಣ್ಣ ಫಸ್ಟ್ನೇ ಬಾಲೇ ಡಾಟ್ ಮಾಡ್ಕೊಬಿಟ್ರು. ಆದರೆ ಅದು ಫಸ್ಟ್ ಬಾಲ್ ಎಲ್ಲ ಗ್ರೇಸ್ ಅಂತ ಗೊತ್ತಾಯಿತು. ಅದಕ್ಕೇ ಇವಾಗ ಪುನಃ ಆಡ್ತಿದ್ದೀವಿ. ಫಸ್ಟ್ನೇ ಬಾಲು ನೋಡಿ ಹೆಂಗೆ ಟಚ್ ಕೊಟ್ಕೋತಾರೆ ಅಷ್ಟೇ. ನಮ್ಮ ಅಣ್ಣ ಜಾಸ್ತಿ ಹೊಡೆಯಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತು ತಾನೆ. ಇದು ಫಸ್ಟ್ನೇ ಬ್ಲಾಗ್ ಆಗಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ ಎಂಥ ಕ್ಯಾಚು ಮಿಸ್ ಮಾಡ್ಕೊಬಿಟ್ಟೆ ಫ್ರೆಂಡ್ಸ್ ನಾನು. ಯಪ್ಪ ದೇವ್ರೆ, ಇವಾಗ ನೋಡಬೇಕು ಇವಾಗ ಔಟ್ ಆಯ್ತಾರೋ ಇಲ್ವೋ ಅಂತ. ಕ್ಯಾಚ್ ಕೊಡಿ ಪ್ಲೀಸ್. ಡಾಟ್ ಮಾಡ್ಕೊಬಿಟ್ರು ಫ್ರೆಂಡ್ಸ್. ಇವಾಗ ನಮ್ಮ ಅಣ್ಣ ಕ್ಯಾಚ್ ಕೊಡ್ತಾರೋ ಇಲ್ವೋ ಅಂತ ನೋಡೋಣ. ಒಂಚೂರು ಕಾಯ್ದು ನೋಡೋಣ. ಕ್ಯಾಚು ಅಯ್ಯಯ್ಯೋ ಡಾಟ್ ಮಾಡ್ಕೊಬಿಟ್ರು ಕಣಪ್ಪ. ಇವಾಗಾದ್ರೂ ಕ್ಯಾಚ್ ಕೊಡಿ ಪ್ಲೀಸ್. ಓ ಮೈ ಗಾಡ್, ಅಯ್ಯೋ ಕ್ಯಾಚ್ ಮಿಸ್ ಮಾಡ್ಕೊಬಿಟ್ನಲ್ಲ. ಓಹೋ, ಇವಾಗ ಕ್ಯಾಚ್ ಔಟೇ ಆಗ್ಬಿಟ್ರು. ವಾವ್ ಸೂಪರ್. ಅಯ್ಯೋ ಸೂಪರ್ ಚಪಾಪ ಅಚ್ಚಣ ಚಪಾಪ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಬ್ಯಾಟಿಂಗ್ ಆಡ್ತಿದ್ದೀನಿ, ನಮ್ಮಣ್ಣ ಬಾಲಿಂಗ್ ಆಡ್ತವ್ರೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಹೆಂಗೆ ಆಡ್ತೀನಿ ಅಂತ ನೋಡಿ. ಸುಮ್ಮನೆ ಸ್ಕೋಪ್ ತಗೊಳ್ಳೋ ಅಂತ ಹಿಂಗೆ ಮಾಡ್ತಿದ್ದೀನಿ. ನಮ್ಮಣ್ಣ ಬೇಡ ಆಡು ಅಂತಾರೆ. ಅದಕ್ಕೆ ಈಗ ಫಸ್ಟ್ನೇ ಬಾಲ್ ಗ್ರೇಸ್ ಆಡ್ದು ಕ್ಯಾಚ್ ಕೊಡ್ತಿದ್ದೆ, ಆದರೆ ಕೊಡಲಿಲ್ಲ. ಹಾಗೆ ಆಗಿ ಫ್ರೆಂಡ್ಸ್, ಇವಾಗ ಫಸ್ಟ್ನೇ ಬಾಲು ಹೆಂಗೆ ಹೊಡಿತೀನಿ ಅಂತ ನೀವೇ ನೋಡಿ. ಫ್ರೆಂಡ್ಸ್ ನೋಡಿದ್ರ ಸೂರ್ಯವಂಶಿ ಥರ ಹೆಂಗೆ ನೋಡಿ ಹಂಗೆ. ಇವಾಗ ನೋಡಿ, ಓ ಮೈ ಗಾಡ್, ಕ್ಯಾಚ್ ಕೊಟ್ಬಿಡ್ತಿದ್ದೆ ನಾನು ಇವಾಗ, ಜಸ್ಟ್ ಮಿಸ್ಸು. ಅದಕ್ಕೆ ಇವಣ್ಣ ಇವಾಗ ಹೆಂಗೆ ಬೌನ್ಸರೆಲ್ಲ ಹಾಕ್ತವ್ರೆ. ಇದು ಫೀಲ್ಡ್ ಅನ್ಕೊಬಿಟ್ಟವ್ರೆ. ಯಪ್ಪ ದೇವ್ರೆ, ಬಚಾವಾಗ್ಬಿಟ್ಟೆ, ಔಟ್ ಆಗ್ಬಿಡ್ತಿದ್ದೆ ಇಲ್ಲ ಅಂತಂದರೆ ಇವಾಗ ನಾನು. ಹಂಗೆ ನೋಡ್ಕೊಳ್ಳಿ, ಒಂದು ಸ್ವಲ್ಪ ಬ್ಯಾಟ್ ತಿರ್ಗಿಸ್ಬೇಕನ್ನಿಸ್ತು, ಅದಕ್ಕೆ ತಿರ್ಗಿಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಹೆಂಗೆ ಹಾಕ್ತಾರೆ, ಬೌನ್ಸೇ ಹಾಕ್ತಾರೆ. ಇದಕ್ಕೆಲ್ಲ ಏನು ಹೇಳ್ಬೇಕು ಹೇಳಿ, ನನಗೂ ಒಂಥರ ಬೇಜಾರು. ಅದಕ್ಕೆ ಇವಾಗ ಇನ್ನೊಂದು ಬಾಲ್ ಆಡೋಣ ಅಂದ್ಕೊಂಡು ಹಿಂಗೆ ಕೊಟ್ಟೆ ನೋಡಿ. 4-6 ಏನೂ ಆಗಲಿಲ್ಲ. ಅದಕ್ಕೆ ಸುಮ್ಮನೆ ಬೀಸಾಡಿದೆ. ಇವಾಗ ಆಡ್ತಿದ್ದೀನಿ. ಅಲ್ಲಿ ನಮ್ಮ ಅಣ್ಣನ ಹೆಂಗೆ ಹಾಕ್ಬಿಟ್ರು, ಸ್ಪಿನ್ನೇ ಹಾಕ್ಬಿಟ್ರು. ಸೂಪರು. ಇವಾಗ ಹಚ್ಚೋಣ ಅಂತಂತೆ ಪುನಃ ಬ್ಯಾಟಿಂಗು. ಓಹೋ, ನಮ್ಮ ಅಣ್ಣ ನೋಡಿ ಅಲ್ಲಿ ಎಂತ ತಗತ್ತ. ಫ್ರೆಂಡ್ಸ್, ಇವಾಗ ನಾವು ಕ್ರಿಕೆಟರ್ಗೆ ಹಾಲು ಕುಡಿಯೋಕ್ಕೆ ಬಂದೆ. ಹಾಲು ಇವಾಗ ನಮ್ಮಮ್ಮಂಗೆ ಹಾಲು ಕಾಯಿಸ್ಕೊಡಿ ಅಂತ ಅಂದೆ. ಕಾಯಿಸ್ಕೊಟ್ರು. ಅದಕ್ಕೆ ಇವಾಗ ಕುಡ್ಕೊಂಡು ಮತ್ತೆ ಆಟ ಆಡೋಕೆ ಹೋಗ್ತೀನಿ ಗಾಯ್ಸ್. ಇವಾಗ ನಾವು ನೀರು ಕ್ಯಾನ್ ತಗೋಗ್ಬೇಕು ಫ್ರೆಂಡ್ಸ್. ಇಲ್ಲಿ ಕ್ಯಾನ್ ಕೊಡ್ತಾಯಿದ್ದೀನಿ, ನಮ್ಮನ್ನ ಈಸ್ಕೊತವ್ರೆ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಐರಾವತ ಹತ್ರ ಹೋಗಮ್ಮ. ನಮ್ಮ ಐರಾವತ ಬಂದ್ಬಿಡ್ತು. ಕೆಳಗೆ ಇಳಿಸ್ಕೊ ಹೋಗ್ತಾಯಿದ್ದೀವಿ. ಇವಾಗ ನೋಡಿ ಫ್ರೆಂಡ್ಸ್, ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ನನ್ನ ಪಾಡಿಗೆ ನಾನು ಹಿಂದೆ ಸೈಕಲ್ ತಳ್ಕೊಬತ್ತಾಯಿದ್ದೀನಿ ಗಾಯ್ಸ್. ಇವಾಗ ನಾನು ಒಂದು ಕಾಯಿನ್ ಹಾಕ್ತೆ, ಅದು ನುಗ್ತಾನೆ ಇರಲಿಲ್ಲ. ಅದಕ್ಕೆ ಇನ್ನೊಂದು ಸತಿ ಹೊಡೆದು ನುಗ್ಗಿಸ್ದೆ, ಅದಕ್ಕೆ ಬತ್ತು ನೀರು. ನೋಡಿ ಫ್ರೆಂಡ್ಸ್, ಇವಾಗ ನೀರು ತುಂಬಿಸಾದ್ಮೇಲೆ ನಮ್ಮ ಅಣ್ಣ ಬೇಗ ಅಂತ ಅಂತಿದ್ರು. ಅವ್ರು ಬೇರೆ ನನ್ನ ಫ್ರೆಂಡ್ ಮನೆಗೆ ಓದ್ಕೋಬೇಕು ಅಂತ ಹೋಯ್ತಿದ್ರು. ಏನೋ ಆಯ್ತಿತ್ತು ಅಲ್ಲಿ ಗಾಯ್ಸ್. ನಾನು ಸ್ನಾನ ಬಂದೆ. ಸ್ನಾನ ಬಂದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡೋಣ ಅಂತ ನೋಡಿ ಗಾಯ್ಸ್, ಹಿಂಗೆ ಪೂಜೆ ಮಾಡಿದ್ದೀನಿ. ಚೆನ್ನಾಗೈತೆ ಅಲ್ವಾ? ನನಗೂ ಖುಷಿ ಆಯಿತು ಗಾಯ್ಸ್. ನಾನು ಅನ್ನಲ್ಲ, ಅಲ್ಲೇನೂ ಆಯ್ತಿರಲಿಲ್ಲ. ನಾನು ಸುಮ್ಮನೆ ಡುಬ್ಬಿಟ್ಟೆ. ನಿಮ್ಮ ಹತ್ರ ಗೋಬಿ ತಿನ್ಬೇಕು ಅನ್ನಿಸ್ತೈತೆ ಗಾಯ್ಸ್. ನನಗೆ ಗೋಬಿ ತಿನ್ಬೇಕು ಅನ್ನಿಸ್ತಿತ್ತು. ಅದಕ್ಕೆ ಗೋಬಿ ತರಿಸ್ಕೊಂಡು ಗಾಯ್ಸ್ ಅದ್ರದ್ದು ತಿನ್ನೋದು ವೀಡಿಯೋ ಮಾಡಿ ತೋರಿಸ್ತೀನಿ. ಗೋಬಿ ಮಾತ್ರ ಸಖತ್ತಾಗೈತೆ ಗಾಯ್ಸ್. ನೀವು ನೋಡಿ ಎಷ್ಟು ಸಖತ್ತಾಗೈತೆ. ನೋಡಿದ್ರೇ ತಿನ್ಬೇಕನ್ಸುತ್ತೆ ಅಲ್ವಾ ಗಾಯ್ಸ್. ಇವನ ಹೆಸರು ರೂಬಿ ಅಂತ. ಇದು ಗೋಡೆ ಮೇಲೆ ಪಲ್ಲಿ ಒಯ್ತಿದ್ರು ಬಿಡಲ್ಲ ಗಾಯ್ಸ್. ಇವನು ನೋಡಿ ಹೆಂಗೆ ಬೊಗಳ್ತಾನೆ ಅಂತ ನೋಡಿದ್ರಾ. ನಮ್ಮ ರೂಬಿನೆಲ್ಲ ರೇಗಿಸಿ ಹಂಗೆ ಗೋಬಿ ತಿನ್ಕೊಂಡು ಒಂದು ಗ್ಲಾಸ್ ನೀರು ಕುಡಿದೆ ಗಾಯ್ಸ್.
ನೀರು ಕುಡ್ದಾದ್ಮೇಲೆ ರಾತ್ರಿ ಮನೆ ಕಳ ಹೊತ್ತಲ್ಲಿ ಒಂಚೂರು ಊಟ ಮಾಡ್ಕೊತೀನಿ ಗಾಯ್ಸ್. ಇವತ್ತಿನ ಬ್ಲಾಗ್ನ ಮುಗಿಸ್ತಿದ್ದೀನಿ ಗಾಯ್ಸ್. ಮತ್ತೆ ಸಿಗೋಣ ಗಾಯ್ಸ್, ಬಾಯ್.